ಹಾಯ್ ಫ್ರೆಂಡ್ ಹಾಯ್ ಫ್ರೆಂಡ್ ನೋಡಿ ಆಕಾಶ ಹಬ್ಬ ಮಾಡ್ತೀವಿ ನಾವು. ಆಕಾಶ ಹಬ್ಬ ಅಂದರೆ ಉಪವಾಸದ ಹಬ್ಬ ಇದು. ಇದಕ್ಕೆ ತುಂಬ ಇಷ್ಟವಾದ ನೈವೇದ್ಯ ಏನಂದರೆ ತೊಮಟ. ತೊಮಟ ಅಂದರೆ ಹುರಿ ಅಕ್ಕಿ ತೊಮಟ. ಇದನ್ನು ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿರಿ. ಈ ಥರ ಕಡಲೆನ ಪುಡಿ ಮಾಡ್ಕೊಂಡು ಜಲ್ದಿ ಮಾಡ್ಕೋಬೇಕು. ಕಡಲೆ ಜಡಿ ಹಿಟ್ಟು ಪುಡಿ ಮಾಡ್ಕೊಂಡು ಅಕ್ಕಿನೆಲ್ಲ ತೊಳೆದು ಅದನ್ನು ಪುಡಿ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕಾದ್ರೂ ಅಷ್ಟು ಮಾಡ್ಕೋಬೋದು, ಅದಕ್ಕೇನು ಅಡ್ಡಿಲ್ಲ, ಎಷ್ಟಾದ್ರೂ ಮಾಡ್ಕೋಬೋದು. ಅದೇನು ಎಷ್ಟು ದಿನ ಇಟ್ಟರು ಏನೂ ಆಗೋಲ್ಲ. ನೋಡಿರಿ, ಈ ಥರ ಎಲ್ಲ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡು ನೋಡಿರಿ, ಈ ಥರ ಎಲ್ಲ ಪುಡಿ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡು ಕಡಲೆ ಬೀಜ ಹುರ್ಕೊಂಡು ಸಿಪ್ಪೆ ತಕ್ಕೋಬೇಕು. ನೀಟಾಗಿ ಅದನ್ನೆಲ್ಲ ಒಂದು ದಪ್ಪ ಶುಂಠಿ ಹಾಕ್ಕೋಬೇಕು. ನೋಡಿರಿ, ಈ ಥರ ಶುಂಠಿ, ಒಣಶುಂಠಿ, ಕಡಲೆ ಬೀಜ ಹಾಕ್ಕೋಬೇಕು, ಒಣಶುಂಠಿ ಹಾಕ್ಕೋಬೇಕು, ಕಡಲೆ ಹಿಟ್ಟು ಹಾಕ್ಕೋಬೇಕು, ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಅಕ್ಕಿ ಹಿಟ್ಟು ನೋಡಿರಿ, ಅಕ್ಕಿನ ಈ ಥರ ಹುರ್ಕೋಬೇಕು. ಸ್ಲೋ ಫ್ಲೇಮಲ್ಲಿ ಚಿಕ್ಕದಾಗಿ ಕೆಂಪು ಅಕ್ಕಿ ಹುರ್ಕೋಬೇಕು. ನೋಡಿರಿ, ಈ ಥರ ಎಲ್ಲ ಹುರ್ಕೊಂಡು ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು. ಇದು ಕರ್ಗಾಗಬಾರ್ದು ಅಕ್ಕಿ. ಈ ಥರ ನೀಟಾಗಿ ಹುರ್ಕೊಂಡು ನೋಡಿರಿ, ಈ ಥರ ಪುರಿನೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿರುತ್ತೆ, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಪುರಿ ಮಂಡಕ್ಕಿ ಅಂತಾರಲ್ಲ ಅದು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಕಡಲೆ ಹಿಟ್ಟು ಹಾಕ್ಕೋಬೇಕು. ನೋಡಿ, ಈ ಥರ ಪುರಿ ಹಾಕ್ಕೋಬೇಕು. ಇಷ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನೋಡಿ, ಇಷ್ಟಾದ್ರೆ ಹಾಕ್ಕೋಬೋದು. ಇಷ್ಟು ಪುರಿ ಹಾಕ್ಕೊಂಡು ಕಡಲೆ ಹಿಟ್ಟು ಹಾಕ್ಕೋಬೋದು. ಹುರ್ಗಡ್ಲೆ ಅಂದರೆ ಕಡಲೆ ಹಿಟ್ಟು ಅಂದರೆ ಬೇರೆ ಕಡಲೆ ಹಿಟ್ಟಲ್ಲ, ಹುರ್ಗಡ್ಲೆ. ನೋಡಿ, ಈ ಥರ ಕೊಬ್ಬರಿ ಹಾಕ್ಕೋಬೇಕು. ಕೊಬ್ಬರಿ ಪುಡಿ ಮಾಡ್ಕೊಂಡಿದ್ದು ನೋಡಿ, ಈ ಥರ ತುರ್ಕೋಬೇಕು. ಅದನ್ನು ಮಿಕ್ಸಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಈ ಥರ ಇದರಲ್ಲಿ ತುರ್ಕೋಬೇಕು. ಕಡಲೆ ಬೀಜ ನೋಡಿರಿ, ಈ ಥರ ಎಲ್ಲ ಪುಡಿ ಮಾಡ್ಕೋಬೇಕು. ಈ ಥರ ಪುಡಿ ಮಾಡಿಕೊಂಡು ಅದನ್ನು ಒಂದು ಉಂಡೆ ಇಲ್ದಂಗೆ ಎಲ್ಲ ಹೋಳು ಥರ ಮಾಡಬೇಕು. ಆದರೆ ನಿಮಗೆ ನೀಟಾಗಿ ಉಂಡೆ ಬರುತ್ತೆ. ನೋಡಿರಿ, ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ನಾನು. 1-2 ಲೋಟದಷ್ಟು ಕಡಲೆ ಬೀಜ ಉಂಡೆ ಪುಡಿ ಮಾಡ್ಕೊಂಡಿದ್ದೀನಿ. ಎರಡೆರಡು ಹೋಳಾಗಬೇಕು, ಉಂಡೆ ಫುಲ್ ಇರಬಾರ್ದು. ಉಂಡೆ ಚೆನ್ನಾಗಿ ಬರೋಲ್ಲ, ನಿಮಗೆ ಕಟ್ಟೋಕ್ಕೆ ಬರೋಲ್ಲ. ಈ ಥರ ನೋಡಿರಿ, ಕಡಲೆ ಹಿಟ್ಟು ಪುಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ಕೋಬೇಕು. ಈ ಥರ ಎಲ್ಲ ಹಾಕ್ಕೊಂಡು ನೋಡಿರಿ, ಈ ಥರ ಎಲ್ಲ ಹಾಕ್ಕೋಬೇಕು. ಈ ಥರ ಎಲ್ಲ ಹಾಕ್ಕೊಂಡು ಎಳ್ಳು ಹಾಕ್ಕೋಬೇಕು. ಎಳ್ಳು, ಕಡಲೆ ಹಿಟ್ಟು, ಕೊಬ್ಬರಿ ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಈ ಥರ ಎಲ್ಲ ತುಂಬ ಇಷ್ಟ ರೀ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮೊಮ್ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಹೆಣ್ಮಕ್ಳು ಮಗನ ಮಗ ಇದೆಲ್ಲ ತುಂಬ ಇಷ್ಟ. ಅವ್ರ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಬೇಕಾದ್ರೆ ಮಾಡ್ಕೊಂಡು ನೋಡ್ಕೊಳ್ರಿ, ಚೆನ್ನಾಗಿರುತ್ತೆ. ತೊಮಟ ಮಾಡೋದು ಹೇಗೆ ಅಂತ. ಎಷ್ಟು ದಿನ ಇಟ್ಕೊಂಡ್ರು ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೀವು ಸ್ವಲ್ಪನೇ ಮಾಡ್ಕೊಬೋದು, ಜಾಸ್ತಿ ಒಂದೇ ಸತಿ ಮಾಡಬೇಕಂತ ಏನಿಲ್ಲ. ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಬೆಲ್ಲನ ಪಾಕ ಮಾಡ್ಕೋಬೇಕು. ನೋಡಿರಿ, ಈ ಥರ ಪಾಕ ಮಾಡಿ ಎಳೆ ಪಾಕ ಮಾಡ್ಕೋಬೇಕು. ತೀರಾ ಎಳೆ ಪಾಕ ಅಂದರೆ ಪಾಕ ಬರ್ದಲೇ ಮಾಡಿದ್ರೆ ಬರೋದೇ ಇಲ್ಲ, ಅದು ಉಂಡೆನೇ ಬರಲ್ಲ, ಕೆಟ್ಟೋಗ್ಬಿಡುತ್ತೆ. ನೋಡಿರಿ, ಈ ಥರ ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಈ ಥರ ಆದರೆ ಈ ಥರ ಉಂಡೆ ಬಂದರೆ ಪಾಕ ಬಂದಿದೆ ಅಂತ ನಿಮಗೆ. ಎಳೆ ಪಾಕ ನೋಡಿರಿ, ಈ ಥರ ಉಂಡೆ ಆಗಬೇಕಿತ್ತು. ನೋಡಿರಿ, ಈ ಥರ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಕೈಯಲ್ಲಿ ತೊಗೊಂಡ್ರೆ ಅದೇ ಥರ ಉಂಡೆ ಆಗಬೇಕದು. ಆ ಥರ ಉಂಡೆ ಬಂದರೆ ಮಾತ್ರ ನಿಮಗೆ ತೊಮಟ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಬರಲ್ಲ. ನೋಡಿರಿ, ಈ ಥರ ಒಂದೊಂದೇ ಉಂಡೆನ ಹಾಕ್ಕೊಂಡು ಅದು ಮುಟ್ಟಕ್ಕೆ ಹೋಗ್ಬಾರ್ದು, ಕೈಯೆಲ್ಲ ಇದಾಗೋಗ್ಬಿಡುತ್ತೆ. ಸ್ಪೂನಲ್ಲೇ ಇದು ಮಾಡ್ಕೊಂಡು ಅದನ್ನು ಒಂದೊಂದೇ ಉಂಡೆಗೆ ಹಾಕ್ಕೊಂಡು ಕಟ್ಕೋಬೇಕು. ಜಾಸ್ತಿ ಉಂಡೆಗೆ ಹಾಕೋರು ಅದು ಕಟ್ಟಕ್ಕೆ ಬರೋಲ್ಲ, ಗಟ್ಟಿಯಾಗಿ ಹೋಗ್ಬಿಡುತ್ತೆ. ನೋಡಿರಿ, ಅದೇ ಮೇನ್ ನೋಡ್ಕೊತಾ ಇರ್ರಿ. ಒಂದೇ ಉಂಡೆನ ನೀಟಾಗಿ ಮಾಡ್ಕೊಡ್ರಿ. ನೋಡ್ರಿ, ಈ ಥರ ಕಟ್ಕೋಬೇಕು. ಒಂದೊಂದೇ ಉಂಡೆ, ಜಾಸ್ತಿಗೆ ಹಾಕ್ಲೇಬಾರ್ದು ಪಾಕ. ನಾವು ಸ್ವಲ್ಪ ಒಂದೊಂದೇ ಉಂಡೆಗೆ ಹಾಕ್ಕೊಂಡು ಕಟ್ಕೋಬೇಕು. ನೀವು ಅಷ್ಟು ಒಂದು ಸತಿ ಮಾಡಬೇಕಂತೇನಿಲ್ಲ, ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ನೋಡಿ, ಅದು ಮಿಕ್ಸ್ ಮಾಡ್ಕೊಂಡಿದ್ನೆಲ್ಲ ಎತ್ತಿಟ್ಕೊಂಡು ಒಂದು 10 ಉಂಡೆನೇ ಕಟ್ಕೋಬೋದು, ಒಂದೇ ಸತಿನೇ ಕಟ್ಕೋಬೋದು. 1 ತಿಂಗಳು ಇಟ್ಕೊಂಡ್ರೆ ಅದು ಏನಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿರಿ, ಇದು ಒಂದು ಮಾಡ್ಕೊಂಡು ನೋಡ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಈ ಥರ ಬರುತ್ತೆ ಉಂಡೆ. ನೋಡಿರಿ, ಇದು ಫಸ್ಟು ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ನಾವು ಫಸ್ಟ್ಗೆ ದಿವಸ ಉಪವಾಸ. ನಮ್ಮ ಮನೇಲಿ ನಾವು ಈ ಉಂಡೆನ ಅಷ್ಟೇ ತಿನ್ನೋದು, ಮತ್ತು ಹಣ್ಣುಗಳು ಅಷ್ಟೇ ತಿನ್ನೋದು. ದಾಸಪ್ಪವ್ರು ಬರ್ತಾರೆ ಮನೆಗೆ. ನೋಡಿ, ಈ ಥರ ಉಂಡೆ ಮಾಡಿ ಇಟ್ಕೊಂಡು ಅದನ್ನು ನೈವೇದ್ಯಕ್ಕೆ ಇಡ್ತೀವಿ ನಾವು. ಅವತ್ತು ಫಸ್ಟ್ನೇ ದಿವಸ ಹಬ್ಬ. ನಾವು 2 ದಿವಸ ಹಬ್ಬ ಮಾಡ್ಕೊಳೋದು ನಾವು, ಒಂದು ದಿವಸ ಅಲ್ಲ. ಒಂದು ದಿವಸ ಉಪವಾಸ, ಬರೀ ಉಂಡೆ ಅಷ್ಟೇ ಮಾಡೋದು. ಅವತ್ತು ದಾಸಪ್ಪನ ಕರ್ಕೊಂಬಂದು ಇದನ್ನೆಲ್ಲ ನೀಡಿಸ್ತೀವಿ.
ಅವತ್ತು ಉಪ್ಪು ಖಾರ ಏನೂ ತಿನ್ನಲ್ಲ ನಾವು. ಬರೀ ಸ್ವೀಟ್ ಅಷ್ಟೇ, ಹಣ್ಣುಗಳು ಮತ್ತು ಈ ಕಡಲೆ ತೊಮಟ ಅಷ್ಟೇ ನಾವು ತಿನ್ನೋದು. ಮತ್ತು ಇನ್ನೊಂದು ದಿವಸ ಮತ್ತೆ ಬೆಳಗ್ಗೆನೆ ಎಲ್ಲ ಮಡಿಯಾಗಿ ಮತ್ತೆ ನೀರೆಲ್ಲ ತುಂಬಿ ಮತ್ತೆ ನೋಡಿರಿ ಈ ಥರ ಇದೇ ನೈವೇದ್ಯಕ್ಕೆ ಇಡೋದು ನಾವು. ಈ ಥರ ಉಂಡೆನ ನೈವೇದ್ಯಕ್ಕೆ ಇಡೋದು ಇದನ್ನು. ಇದೇ ಅದು ಇಂಪಾರ್ಟೆಂಟ್ ಅದಕ್ಕೆ. ಈ ಹಬ್ಬಕ್ಕೆ ಇದೇ ಶ್ರೇಷ್ಠವಾದ ಹಬ್ಬ ಇದು. ಈ ಹಬ್ಬಕ್ಕೆ ಕಡಲೆ ತೊಮಟ ಅಕ್ಕಿ ತೊಮಟ ಅಂದರೆ ಅದು ನೈವೇದ್ಯ. ಅದೇ ನೈವೇದ್ಯ, ಅದಕ್ಕೆ ಬೇರೆ ಏನೂ ಇಡೋಲ್ಲ ಇವತ್ತು ನಾವು. ಒಂದು ಭಾನುವಾರ ದಿವಸ ಮತ್ತೆ ಬೆಳಗ್ಗೆ ಮತ್ತೆ ದಾಸಪ್ಪ ಬಂದು ನಮಗೆ ನಾಮನೆಲ್ಲ ಇಡಿಸಿ ಮೇಲೆ ನಾವು ಉಪವಾಸ ಬಿಡುವುದು. ಅಲ್ಲೇ ತನಕ ಉಪವಾಸ ಇರ್ತೀವಿ. ಆವಾಗ ನಾವು ಈ ಕಡಲೆ ಉಂಡೆನ ಆವಾಗ ನೈವೇದ್ಯ ಇಡ್ತೀವಿ. ನೋಡಿರಿ ಈ ಥರ ನೋಡಿರಿ ದಾಸಪ್ಪನ ಕರ್ಕೊಂಬರ್ತೀವಿ. ಕರ್ಕೊಂಬಂದು ನಾಮ ಇಟ್ಟರೆ ನಮ್ಗೆ ಹಬ್ಬ ಆದಂಗೆ. ನಿಮಗೆ ದಾಸಪ್ಪ ಬರೆದರೆ ನಾವು ಹಬ್ಬ ಏನು ಮುಟ್ಟೋದೇ ಇಲ್ಲ. ಅವ್ರು ಬರಲೇಬೇಕು ನಮಗೆ ದಾಸಪ್ಪರು ಬಂದು ಈ ಥರ ನೋಡಿರಿ, ದಾಸಪ್ಪರು ಬಂದು ನಮಗೆ ಹಣೆಗೆ ನಾಮ ಇಟ್ಟ ಮೇಲೆ ನಾವು ಉಪವಾಸನೆಲ್ಲ ಬಿಡೋದು. ನೋಡಿರಿ ಈ ಥರ ಫ್ರೆಂಡ್, ಈ ಥರ ನೋಡಿರಿ ದಾಸಪ್ಪನ ಕರ್ಕೊಂಬಂದು ಈ ಥರ ಫಸ್ಟ್ಗೆ ದಿವಸ ಈ ಥರ ಮಾಡ್ತೀವಿ. ಮತ್ತು ನೆಕ್ಸ್ಟ್ ದಿವಸನೂ ಮತ್ತೆ ಇದೇ ಥರ ನಾವು ನೀರನ್ನೆಲ್ಲ ಚೇಂಜ್ ಮಾಡಿ ಮತ್ತೆ ತೊಳೆದು ಮತ್ತೆ ಮಾಡಿ